ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವರ ಪ್ರಿಯಾಂಕಾ ಖರ್ಗೆ ಬಿಗ್ ರಿಲೀಫ್. ಪ್ರಕರಣದಲ್ಲಿ ಪ್ರಿಯಾಂಕರ ಪಾತ್ರ ಇಲ್ಲ ಅಂತ ಸಿಐಡಿ ಕ್ಲೀನ್ ಚಿಟ್. ಸಿಎಂ ಗೃಹ ಸಚಿವರಿಗೆ ಪ್ರಾಥಮಿಕ ವರದಿ ಸಲ್ಲಿಸಿದ ಸಿಐಡಿ. ಕಲಬುರಗಿ ಬಳಿಕ ಚಾಮರಾಜನಗರದಲ್ಲೂ ಸಭೆ ನಡೆಸೋದಕ್ಕೆ ಸಿದ್ಧತೆ. ಅಧಿಕಾರ ಕಳೆದುಕೊಳ್ತಾರೆ ಅನ್ನೋ ನಂಬಿಕೆ ನಡುವೆ ಮತ್ತೊಮ್ಮೆ ಚಾಮರಾಜನಗರಕ್ಕೆ ಸಿಎಂ ಎಂಟ್ರಿ. ಇಲ್ಲೇ ವಿಶೇಷ ಸಂಪುಟ ಸಭೆ ನಡೆಸೋಕು ತೀರ್ಮಾನ. ಕೋವಿಡ್ ಹಗರಣದ ತನಿಖೆಗೂ ಒಪ್ಪಿಗೆ ನೀಡೋ ಸಾಧ್ಯತೆ. ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಧ್ಯಾಹ್ನ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಹಾಗೂ ತೀರ್ಮಾನ ಸಾಧ್ಯತೆ. ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೀತಿರೋದು ಪಕ್ಕಾ. ಆಪರೇಷನ್ ಬಗ್ಗೆ ಜೆಡಿಎಸ್ ಶಾಸಕನ ಮಾತು. ಸ್ನೇಹಿತರು ಜೊತೆಯಲ್ಲೇ ಕುಳಿತಾಗ ಆಫರ್ ಮಾಡಿದ್ದಾರೆ, ಆದರೆ ಯಾರೂ ಸೀರಿಯಸ್ ಆಗಿ ಕರೆದಿಲ್ಲವೆಂದ ಜಿಟಿ ಹರೀಶ್ ಗೌಡ. ಕಾಂಗ್ರೆಸ್ ನಾಯಕರಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಪರಿಚಯ. ನಿಖಿಲ್, ಅನಿತಾ ಕುಮಾರಸ್ವಾಮಿ ನನಗೆ ಭಾರಿ ಕ್ಲೋಸ್. 55 ಲಕ್ಷ ರೂಪಾಯಿ ವಂಚನೆ ದೂರಿನ ಎಫ್ಐಆರ್ನಲ್ಲಿ ಐಶ್ವರ್ಯ ಗೌಡಳ ಮತ್ತೊಂದು ನವರಂಗಿ ಆಟ ಬಯಲು. ಜೈಲಿಂದ ಹೊರಬಂದ ಐಶ್ವರ್ಯ ಗೌಡಗೆ ಪೊಲೀಸರ ನೋಟಿಸ್. ಆರ್ಆರ್ ನಗರ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗಲು ಸೂಚನೆ. ದಾಳಿ ವೇಳೆ ಮನೆಯಲ್ಲಿ ಸಿಕ್ಕ ದಾಖಲೆಗಳ ಬಗ್ಗೆ ನಡೆಯಲಿದೆ ಎನ್ಕ್ವೈರಿ. ಪೊಲೀಸರಿಗೆ ತಲೆನೋವಾದ ಗ್ರೌಂಡ್ಸ್ ಆಫರ್ ಅರೆಸ್ಟ್. 3 ಪ್ರತಿಷ್ಠಿತ ಕೇಸ್ನಲ್ಲಿ ಪೊಲೀಸ್ ಇಲಾಖೆಗೆ ಮುಖಭಂಗ. ದರ್ಶನ್, ಸಿಟಿ ರವಿ ಕೇಸ್, ಐಶ್ವರ್ಯ ಕೇಸ್ನಲ್ಲೂ ಇದೇ ಎಡವಟ್ಟು. ಗ್ರೌಂಡ್ಸ್ ಆಫರ್ ಅರೆಸ್ಟ್ ನೀಡದಿರುವುದಕ್ಕೆ 3 ಕೇಸ್ಗಳಲ್ಲೂ ಜಾಮೀನು. ಕಲಬುರಗಿಯಲ್ಲಿ ಸರಣಿ ಅಪಘಾತ. ಕೆಕೆಆರ್ಟಿಸಿ ಬಸ್, ಲಾರಿ, ಕಾರು ನಡುವೆ ಆಕ್ಸಿಡೆಂಟ್. ಲಾರಿ ಚಾಲಕ, ಕಾರ್ನಲ್ಲಿ ಇದ್ದವರಿಗೆ ಗಂಭೀರ ಗಾಯ, ಬಸ್ನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯ. ಸಂಚಾರಿ ಠಾಣೆಯಲ್ಲಿ 2 ಕೇಸ್ ದಾಖಲು. ಕ್ಷುಲ್ಲಕ ಕಾರಣಕ್ಕೆ ಬಸ್ ಚಾಲಕನ ಮೇಲೆಯೇ ವಿದ್ಯಾರ್ಥಿಯಿಂದ ಹಲ್ಲೆ. ಬಳ್ಳಾರಿಯಿಂದ ಕುರುಗೋಡಿಗೆ ಬರ್ತಿದ್ದ ಬಸ್ನಲ್ಲಿ ವಾಗ್ವಾದ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಥಳಿಸಿದ ವಿದ್ಯಾರ್ಥಿ. ಸ್ಥಳದಲ್ಲೇ ಕುಸಿದು ಬಿದ್ದ ಡ್ರೈವರ್ ಭೀಮಣ್ಣ. ಕುಣಿಗಲ್ ತಹಶೀಲ್ದಾರ್ ರಶ್ಮಿ ಕಾರಿಗೆ ಅಡ್ಡ ಬಂದು ಉದ್ಯಮಿ ಪುತ್ರನ ಕಿರಿಕ್. ಕುಡಿದ ಅಮಲಿನಲ್ಲಿ ಉದ್ಯಮಿ ಢಾಬಾ ರಾಜಣ್ಣ ಪುತ್ರ ರವಿಗೌಡ ಪುಂಡಾಟ. ನೆಲಮಂಗಲದ ಲ್ಯಾಂಕೋ ಟೋಲ್ ಬಳಿ ಘಟನೆ. ರವಿಗೌಡನನ್ನ ವಶಕ್ಕೆ ಪಡೆದ ಪೊಲೀಸರು. ಹರಿಹರ ನಗರಸಭೆಯಲ್ಲಿ ತುಂಡು ಗುತ್ತಿಗೆಯ ಹೆಸರಲ್ಲಿ ಅಕ್ರಮ. 32 ಕಾಮಗಾರಿಗಳನ್ನು ನಡೆಸದೆ 1.50 ಕೋಟಿ ರೂಪಾಯಿ ಹಣ ಲೂಟಿ. ನಗರ ಕೋಶಾಭಿವೃದ್ಧಿ ಅವರಿಗೆ ಗುತ್ತಿಗೆದಾರ ಮೊಹಮ್ಮದ್ ಮಜರ್ ದೂರು. ಮೆಟ್ರೋದಲ್ಲಿ ಯುವತಿಯರ ವಿಡಿಯೋ, ಫೋಟೋ ತೆಗೆಯುತ್ತಿದ್ದ ಕಾಮುಕ ಲಾಕ್. ಕಿಡಿಗೇಡಿಯನ್ನ ಲಾಕ್ ಮಾಡಿದ ಮೆಟ್ರೋ ಸೆಕ್ಯೂರಿಟಿ ಗಾರ್ಡ್ಗಳು. ಆರೋಪಿ ಮಹೇಶ್ನನ್ನ ಜಯನಗರ ಪೊಲೀಸರಿಗೆ ಒಪ್ಪಿಸಿದ ನಮ್ಮ ಮೆಟ್ರೋ. ಬೆಳಗಾವಿ ಫೋನ್ನಲ್ಲಿ ಮಾತನಾಡುವ ನೆಪದಲ್ಲಿ ಹಣ ಕಳ್ಳತನ. ಹೋಟೆಲ್ ಡ್ರಾನಲ್ಲಿ ಇದ್ದ 4,000 ರೂಪಾಯಿ ಕಳವು. ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಹೋಟೆಲ್ನಲ್ಲಿ ಕೃತ್ಯ. ಒಂದೇ ಸ್ಕೂಟಿಯಲ್ಲಿ ಹೆಲ್ಮೆಟ್ ಇಲ್ಲದೆ 4 ಜನರ ಜಾಲಿ ರೈಡ್. ರೂಲ್ಸ್ ಬ್ರೇಕ್ ಮಾಡಿದ್ರು, ಸಿಕ್ಕಿ ಹಾಕಿಕೊಳ್ಳದಂತೆ ಪ್ಲಾನ್. ಸ್ಕೂಟಿ ನಂಬರ್ ಪ್ಲೇಟ್ಗೆ ಕೈ ಅಡ್ಡ ಇಟ್ಟ ಖತರ್ನಾಕ್ಸ್. ರಾಜಾಜಿನಗರದ ಲೂಲು ಮಾಲ್ನ ಬಳಿ ದೃಶ್ಯ ಸೆರೆ. ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವ ಬದಲು ಪೊಲೀಸ್ ಠಾಣೆಗೆ ನಿತ್ಯ ಪ್ರದಕ್ಷಿಣೆ. ಬೆಂಗಳೂರಿನ ಭಾರತೀನಗರ ಠಾಣೆಗೆ 5 ರೌಂಡ್ ಪ್ರದಕ್ಷಿಣೆ ಹಾಕುವ ಮಹಿಳೆ. ತನ್ನ ಮಕ್ಕಳ ಸಮಸ್ಯೆ ಬಗೆಹರಿಸಿದ ದೇವರು ಎಂಬ ನಂಬಿಕೆ. ನಾಗರಹೊಳೆಯಲ್ಲಿ ಸಫಾರಿ ವೇಳೆ ಹುಲಿಗಳ ದರ್ಶನ. ಮೈಸೂರು ಕಬಿನಿಯ ಹಿನ್ನೀರಿನಲ್ಲಿ ಹುಲಿಗಳ ದೃಶ್ಯ ಸೆರೆ. ತಾಯಿ ಹುಲಿ ಜೊತೆ ಮರಿ ಹುಲಿಗಳ ಬಿಂದಾಸ್ ವಾಕ್. ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ವಾಪಸ್ ಅಭಿಯಾನ. ಆರ್ಥಿಕ ಸಂಕಷ್ಟದಲ್ಲಿರುವ ರಾಜ್ಯಗಳಲ್ಲಿ
ಹಣ ಉಳಿಸಲು ಕ್ರಮ. ವಿದ್ಯುತ್ ಸಬ್ಸಿಡಿ ಕೈಬಿಟ್ಟು ಜನರಿಗೂ ತ್ಯಜಿಸಲು ಮನವಿ. ಮಹಾರಾಷ್ಟ್ರದಲ್ಲಿ ಹೆತ್ತ ತಂದೆ ತಾಯಿಯನ್ನೇ ಹತ್ಯೆಗೈದ ಪುತ್ರ ಉತ್ಕರ್ಷ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿ ಫೇಲ್ ಆಗಿದ್ದಕ್ಕೆ ಬೇರೆ ಕಾಲೇಜು ಮತ್ತು ಕೋರ್ಸ್ಗೆ ಸೇರಲು ಒತ್ತಾಯ. ಸೋದರಿಯನ್ನು ಹೊರಗೆ ಕಳುಹಿಸಿ ಹೆತ್ತವರನ್ನ ಹತ್ಯೆ ಮಾಡಿದ ಪಾಪಿ ಪುತ್ರನ ಬಂಧನ. ಮನಮೋಹನ್ ಸಿಂಗ್ ಸ್ಮಾರಕ ನಿರ್ಮಾಣಕ್ಕೆ 3 ಸ್ಥಳ ಅಂತಿಮ. ದೆಹಲಿಯ ರಾಜ್ಘಾಟ್, ಕಿಸಾನ್ ಘಾಟ್, ರಾಷ್ಟ್ರೀಯ ಸ್ಮೃತಿ ಸ್ಥಳದ ಬಳಿ ಜಾಗ ಶಾರ್ಟ್ ಲಿಸ್ಟ್. ಸ್ಮಾರಕ ನಿರ್ಮಾಣಕ್ಕೆ 1 ರಿಂದ 1.5 ಎಕರೆ ಜಾಗ ನೀಡುವ ಕೇಂದ್ರ ಸರ್ಕಾರ. ಕೇರಳದ ಕಣ್ಣೂರು ಜಿಲ್ಲೆಯ ರಸ್ತೆಯಲ್ಲಿ ಪಲ್ಟಿ ಹೊಡೆದ ಸ್ಕೂಲ್ ಬಸ್. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ರಸ್ತೆಯಲ್ಲಿ ಉರುಳಿದ ಬಸ್. ವಾಹನದಲ್ಲಿದ್ದ 5ನೇ ತರಗತಿ ವಿದ್ಯಾರ್ಥಿ ಸಾವನ್ನಪ್ಪಿದರೆ 14 ವಿದ್ಯಾರ್ಥಿಗಳಿಗೆ ಗಾಯ. ಅಮೆರಿಕದ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ಹೊರಗೆ ಟೆಸ್ಲಾ ಕಾರು ಸ್ಫೋಟ. ಹೋಟೆಲ್ನ ಲಾಬಿಯ ಬಳಿಯ ವಾಹನ ಸಂಪೂರ್ಣವಾಗಿ ಸುಟ್ಟು ಭಸ್ಮ. ಇದು ಆಕಸ್ಮಿಕ ಸ್ಫೋಟನ ಅಥವಾ ಬಾಂಬ್ ಸ್ಫೋಟದ ಸಂಚ ಅಂತ ತನಿಖೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.